ಏನಾಗ್ತಿತ್ತು ಅಂದ್ರೆ ನನ್ನ ಮನಸ್ಸಿಗೆ ನೋವಾಗ್ತಿತ್ತು. ನಾನು ಸ್ವಾಮಿ ಮಾತು ಕೊಟ್ಟಿದ್ದೆ, ಆ ಮಾತು ಉಳಿಸಕ್ಕಾಗಲಿಲ್ಲ. ಸ್ವಾಮಿಗಳು ಹೋಗಿ 5 ವರ್ಷ ಆಗಿತ್ತು. 6 ವರ್ಷ ಅವಾಗ ಮತ್ತೆ ನಮ್ಮ ಗೆಳೆಯರು ನನ್ನ ಮೇಲೆ ಹೆಚ್ಚಿನ ಪ್ರೀತಿ ಐತಿ ಪಟ್ಟಣ ಚಕ್ರ. ಅವ್ರು ಹೇಳಿದೆ, ಮನಸ್ಸ ಬರೀಬೇಕು, ಪುಸ್ತಕ ಮಾಡಬೇಕು. ಒಮ್ಮೆ ಸ್ವಾಮಿಗಳ ಹತ್ರ ಕರ್ಕೊಂಡೋಗಿ, ಸಿದ್ಧಾಂತ ಸ್ವಾಮಿಗಳ ಕರ್ಕೊಂಡೋಗಿ ಅವ್ರ ಕಡೆಗೆ ಹೇಳಿಸಿದ್ರು. ಮತ್ತೆ ಲವ್ ಮಾಡಿ ಮುಗಿಸ್ಬಾ ಕೆಲಸ ಅಂತೇಳಿ. ನನಗಂತೂ ಮನಸ್ಸಿಗೆ ಒಂದಿತ್ತು, ನಾನು ಮಾತು ಕೊಟ್ಟಿದ್ದು ದೊಡ್ಡ ಸ್ವಾಮಿಗಳಿಗೆ ಮಾತು ನಡೆಸ್ಬೇಕು ಅಂತ. ಆಮೇಲೆ ಇದನ್ನೆಲ್ಲ ಕೆಲಸ ಮಾಡಿ ಈ ಸಂತ ರಾಜಕಾರಣಿ, ಇದು ನನ್ನ ಟೈಟಲ್ ಅಲ್ಲ. ಸಂತ ರಾಜಕಾರಣಿ ಟೈಟಲು ನಮ್ಮ ತೋಟದ ಸಿದ್ಧಗಂಗಾ ಸ್ವಾಮಿಗಳದ ಟೈಟಲ್. ಆಮೇಲೆ ಒಮ್ಮೆ ಒಂದು ಸಮಾರಂಭ ಆಗಿದೆ. ಆ ಸಮಾರಂಭದಾಗ ಏನಾದ್ರು ಪಾಟೀಲ್ ಕುಟುಂಬ ಬಂದಿದ್ರು. ಕರ್ನಾಟಕದ ಎಲ್ಲ ಮಠಗಳಿಗೂ ಒಂದು ಫೆಡರೇಷನ್ ಮಾಡಿ, ಆ ಫೆಡರೇಷನ್ಗೆ ಹೆಡ್ ಯಾರು ಮಾಡಬೇಕು ಅಂದರೆ DR ಪಾಟೀಲ್ ಅಂತ ಯೋಗ್ಯ ವ್ಯಕ್ತಿ ಬೇರೆ ಯಾರೂ ಇಲ್ಲ ಅಂತೇಳಿ ಅವರು ಹೇಳಿದ್ರು. ಹೀಗೆ ಆಗಿ ಈ ಸಂತ ರಾಜಕಾರಣಿ ಪುಸ್ತಕ ಸಿದ್ಧ ಆಯಿತು. ಮತ್ತೇನಾದ್ರು ಕಾರಣದ ಮುಂದೆ ಹೋಗ್ತಾ ಕಡೆಗೆ 4ನೇ ತಾರೀಕು ಫಿಕ್ಸ್ ಆಗಿದೆ. ಇದು ಹಿನ್ನೆಲೆ. ಇನ್ನು ಈ ಪುಸ್ತಕದೊಳಗೆ ಒಂದು ಮಾತು ನಾನು ದೇವರ ಸಾಕ್ಷಿಯಾಗಿ ಹೇಳೋದು, ಎಲ್ಲಿಯೂ ಒಂದು ಅಕ್ಷರ ಉತ್ಪ್ರೇಕ್ಷೆ ಇಲ್ಲ. ಎರಡನೇದು ನಾನು ಹೇಳೋದು, ಎಲ್ಲಿಯೂ ಅಸತ್ಯವಾದದ್ದು ಇಲ್ಲ, ಯಾವುದನ್ನು ವೈಭವೀಕರಿಸಿಲ್ಲ. ಏನು DR ಪಾಟೀಲ್ ಅನ್ನಾರ ಅವರ ದಿಟ್ಟತನ, ಅವರ ಸ್ಪಷ್ಟ ನಿಲುವು, ಅವರ ಬದ್ಧತೆ, ಅವರ ಗುಣ ಸ್ವಭಾವಗಳನ್ನು ಬರೆಯಿರಿ. ದೋಷಗಳಿದ್ರೂ ಬರೆಯಿರಿ. ಯಾವುದನ್ನು ಇವರು ಹಂಗೆ ಇಂದ್ರಚಂದ್ರ ಅಂತ ಎಲ್ಲಿಯೂ ಬರೆದಿಲ್ಲ. ಬರೆಯೋ ಸ್ವಭಾವ ಅಲ್ಲ, ನಾಮ ಬೇರೆ. ಎಲ್ಲಿನೂ ವೈಭವೀಕರಿಸಿಲ್ಲ, ಎಲ್ಲಿನೂ ಅಸತ್ಯವಾದದ್ದನ್ನು ನುಸುಳುವಂಗೆ ಮಾಡಿಲ್ಲ, ಎಲ್ಲಿನೂ ಇವರ ವಿರೋಧಿಗಳು, ರಾಜಕೀಯ ವಿರೋಧಿಗಳ ಬಗ್ಗೆ ಅವಹೇಳನದ ಒಂದು ಅಕ್ಷರನೂ ಮುಡಿಸಿಲ್ಲ. ಇವರು ಮಾಡಿದ ಕೆಲಸವನ್ನು ಸಂಪೂರ್ಣವಾಗಿ ನನಗೆ ಬರೀಲಿಕ್ಕೆ ಆಗದೆ ಹೋದರು. ಅವರು ಮಾಡಿದ ಕೆಲಸದ ಒಂದು ಝಲಕ್, ಒಂದು ದೃಷ್ಟಿ, ಒಂದು ಕಲ್ಪನೆ ತಮಗೆ ಬರಲಿಕ್ಕೆ ಏನು ಸಾಧ್ಯ ಇತ್ತು ಅದನ್ನು ಮಾಡಿದ್ದೆ. ಇದು ನನ್ನ ಪ್ರಾಮಾಣಿಕವಾದಂಥ ಸಮರ್ಪಣೆ. ಈ ಪುಸ್ತಕವನ್ನು ಸಮರ್ಪಣೆ ಮಾಡಿದ್ದೆ ನಾ ಸ್ವಾಮಿಗಳಿಗೆ. ಆ ಸ್ವಾಮಿಗಳಿಗೆ ಅಲ್ಲಿ ಮ್ಯಾಕ್ ಕುಂತ ಮನಸ್ಸಿಗೂ ಸ್ವಲ್ಪ ಎಲ್ಲಿಯೂ ಧಕ್ಕೆ ಆಗಬಾರ್ದು. ಅದು ನನಗೆ ಯಾವಾಗಲೂ ಕಾಳಜಿ. ಸತ್ಯಕ್ಕೆ ಚ್ಯುತಿ ಬರಬಾರ್ದು, ಅದು ನನ್ನ ಬದ್ಧತೆ. ಇನ್ನು ಏನು ಮಾಡಿದೆ, ಇದು ನಾನು ಬರ್ತೀನಿ. ನಾನೇನು ಕುಲಬಾಂಧವಲ್ಲ, ಅಥವಾ ಅವ್ರ ಕೂಡ ಹೆಂಗೆ ಹುಟ್ಟಿಲ್ಲ, ಅವ್ರು ಕೂಡ ಬೆಳೆದಿಲ್ಲ, ಅವ್ರು ಕೂಡ ಬೆಳೆದಿಲ್ಲ. ಆದರೆ ಗೆಳೆತನ ಹೆಂಗಾಯ್ತು, 50 ವರ್ಷಕ್ಕಿಂತ ಹೆಚ್ಚಿನ ಗೆಳೆತನ ನಮ್ಮದು. ಏನು ಮಾಡಿದ್ವಿ ಅಂದರೆ ಸತ್ಸಂಗ ಅಂತ ಒಂದು ಸಂಘ ಕಟ್ಟಿದ್ವಿ 70ರ ದಶಕದಲ್ಲಿ. ಇವರು 69ಕ್ಕೆ ಇಂಜಿನಿಯರ್ ಆಗಿ ಬಂದರೆ, ಆಮ್ಯಾಗ ಇವರು ಕಾಂಗ್ರೆಸ್ ಸ್ಪ್ಲಿಟ್ ಆಗಿತ್ತು, ಇವರು ಆಯ್ಕೆ ಮಾಡಿಕೊಂಡ್ರು ಸಮಾಜ ಸೇವೆಯನ್ನು. ಅವಾಗ ಸತ್ಸಂಗ ಅಂತೇಳಿ ಇದ್ದಾಗ ಇವರು HCS ಅಂದರೆ ಹುಲ್ಕೋಟಿ ಸಹಕಾರ ಶಿಕ್ಷಣ ಸಂಸ್ಥೆ ಚೇರ್ಮನ್ ಆಗಿದ್ರು. ಆವಾಗ APMC ಹೋಗಿದ್ರು. ಅಲ್ಲಿ ಗೆಸ್ಟ್ ಹೌಸ್ನಾಗ ಕೂಡ್ತಿದ್ವಿ. ಏನು ಮಾಡ್ತಿದ್ವಿ ಕೂಡಿ, ಅವಾಗ ಜಿಡ್ಡು ಕೃಷ್ಣಮೂರ್ತಿ ಅಂತ ಒಬ್ಬ ದೊಡ್ಡ ಚಿಂತಕ. ಆ ಜಿಡ್ಡು ಕೃಷ್ಣಮೂರ್ತಿ ಕ್ಯಾಸೆಟ್ ಬರ್ತಿದ್ವು, ಟಿವಿಯಾಗ ಹಾಕ್ತಿದ್ವು. ಕ್ಯಾಸೆಟ್ ಹಾಕಿ ಅವನ್ನ ಕೇಳ್ತಿದ್ವಿ. ಯಾಕಂದ್ರೆ ಅವ್ರ ಭಾಷಣ ಕೇಳಕ್ಕೆ ಫೀ ಕೊಟ್ಟು ಹೋಗಿ ಬಾಂಬೆದಾಗ ಮಾಡ್ತಿದ್ವಿ ವರ್ಷಕ್ಕೊಮ್ಮೆ. ಅವೆಲ್ಲ ಕ್ಯಾಸೆಟ್ ತರಿಸ್ತಿದ್ರು, ನಾವು ಕ್ಯಾಸೆಟ್ ಕೇಳೋದು. ಮುಂದೆ ಎಂಥ ಚಿಂತಕರ ಕ್ಯಾಸೆಟ್ನಾಗ ಸಾವಕಾಶವಾಗಿ ಸಿದ್ದೇಶ್ವರ ಸ್ವಾಮಿಗಳು, ಬಿಜಾಪುರ ಜ್ಞಾನಾಶ್ರಮ, ಇಂಥವ್ರ ಭಾಷಣ ಕೇಳೋದು ಒಂದೊಂದು ಕೆಲಸ. ಚುರುಮುರಿ, ಖಾರ, ಮಿರ್ಚಿ, ಇವಿಷ್ಟು ಭಾಷಣ. ಈಗ ಅದನ್ನು ಮುಂದೆ 77ಕ್ಕೆ ಏನಾಯ್ತು, KH ಪಾಟೀಲ್ ಮಂತ್ರಿ ಆಗಿದ್ದರು. ಅವಾಗ ನಾವು ಗದಗಿನಾಗ ಸ್ವಾತಂತ್ರ್ಯದ ರಜತ ಮಹೋತ್ಸವ ಮಾಡಿದ್ವಿ. ಆ ರಜತ ಮಹೋತ್ಸವಕ್ಕೆ ತುಮಕೂರದ ಸ್ವಾಮಿಗಳು ಬಂದಿದ್ದರು. ನಾನು ಆ ಸ್ಮರಣ ಸಂಚಿಕೆಯ ಸಹಕಾರ್ಯದರ್ಶಿಯಾಗಿದ್ದೆ. DR ಪಾಟೀಲ್ ಅಧ್ಯಕ್ಷರದ್ದು 92ರ ಕೃತಿ. ಆ 92ರ ಕೃತಿನ ನಾನು ಮುಂದೆ ಡಿಟೇಲ್ ಹೇಳಿದೆ. ಒಮ್ಮೆ 92ಕ್ಕೆ ಹೋಗ್ತೀನಿ, 72ರ ಅಲ್ಲಿ ಹೋದಾಗ ಈ HK ಪಾಟೀಲ್ ಜವಳಿ ಮಂತ್ರಿ ಆಗಿದ್ದರು. ನಾನು
ನೇಕಾರ ಮಗ, ನನ್ನಷ್ಟು ಜವಳಿ ಬಗ್ಗೆ ಯಾರು ಗೊತ್ತಿತ್ತು. ಅವಾಗ ಡಿ ಆರ್ ಪಾಟೀಲ್ಗೆ ಅನಿಸ್ತು ಸಿಬ್ಬಂದಿ, ನಾನು ಅವ್ರ ಸಿಬ್ಬಂದಿನ ಸೆಲೆಕ್ಟ್ ಮಾಡಿದ್ದೆ, ನಾ ಹೆಂಗೆ ಸಿಬ್ಬಂದಿ ಆಗ್ತೀನಿ ಅವ್ರಿಗೆ. ಏನಾಯ್ತು ಅಂತ ಸುದ್ದಿ ಹಬ್ಬಿಸ್ಬಿಟ್ರು, ಪೇಪರ್ ಎಲ್ಲ ಪೆಂಡಿಂಗ್ ಅದಾವ, ಪೇಪರ್ ಎಲ್ಲ ಪೆಂಡಿಂಗ್ ಅದಾವ, ಎಲ್ಲೇ ಬೆಂಗಳೂರು. ನಾನು ಇಲ್ಲಿ ಬೇರೆಯವ್ರು ಕಳಿಸಿದ್ದೆ ಬಿ ಎ ಕೆಲಸ ಮಾಡಿ ಅಂತೇಳಿ. ಇದು ಆಗಂಗಿಲ್ಲ, ಬಗೆಹರಂಗಿಲ್ಲ ಮಾಸ್ತರ್, ನೀನೇ ಬಂದು ನಾ ಅಂದೆ ಸರಿ ಸುಟ್ಟು ಬಿಡ್ತಾವ ಈಗ 2 ತಿಂಗಳು ಹೋಗೋಣ ಅಂತೆ. 2 ತಿಂಗಳು ಬರ್ತೀನಿ, ಎಲ್ಲ ಕೆಲಸ ಮುಗಿಸ್ಬರ್ತೀನಿ ಅಂತ ಹೋದೆ. ನಾನು ಬರಲೇ ಇಲ್ಲ. ಡಿ ಆರ್ ಪಾಟೀಲ್ ರೂಮ್ನಾಗ ನಾ ಇರ್ತಿದ್ದೆ, ಅಥವಾ ನಾವಿಬ್ಬರು ಕೂಡ ಇರ್ತಿದ್ವಿ. ಇದು ಅವ್ರ 4 ಅವಧಿ ಒಳಗೆ 2 ಅವಧಿ ಹೊತ್ತು ನಾನಿದ್ದೆ. ನನ್ನ ಮಕ್ಕಳು ಮುಂದೆ ಹೈಯರ್ ಎಜುಕೇಷನ್ಗೆ ಬೆಂಗಳೂರಿಗೆ ಬಂದಿದ್ದರಿಂದ ಮನೆ ಮಾಡಬೇಕಾಯ್ತು. ನಾನು ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋದೆ, ಹೊರತಾಗಿ ಇವ್ರನ್ನ ಬಿಟ್ಟು ಹೋಗಲಿಲ್ಲ, ಇವ್ರ ಕಚೇರಿ ಬಿಟ್ಟು ಹೋಗಲಿಲ್ಲ, ಎಚ್ ಕೆ ಪಾಟೀಲ್ ಬಿಟ್ಟು ಹೋಗಲಿಲ್ಲ. ಎಚ್ ಕೆ ಪಾಟೀಲ್ ಮಂತ್ರಿ ಆಫೀಸ್ನಾಗ ನಾನೊಬ್ಬ ಸಿಬ್ಬಂದಿ ಆಗಿದ್ದರು. ಅವ್ರ ಅಣ್ಣನ ಗೆಳೆಯ ಅಂತೇಳಿ ನನಗೊಂದು ವಿಶೇಷವಾದಂಥ ಗೌರವ ಸ್ಥಾನಮಾನ ಇತ್ತು, ನಡೀತು. ಅವ್ರು ಕೂಡಿದ್ದಾಗ ನಾವು ಬೇರೆ ಬೇರೆ ವಿಷಯಗಳನ್ನು ಪರಿಣತಿ ಪಡೆಯಲಿಕ್ಕೆ ಸಾಧ್ಯ. ಅದು ನೀರಾವರಿ ಇರ್ಬೋದು, ಗ್ರಾಮಾಭಿವೃದ್ಧಿ ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಅಥವಾ ಟೆಕ್ಸ್ಟೈಲ್ ಇರ್ಬೋದು, ಯಾವಾಗಲೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಏನು ಹ್ಯಾಂಡಲ್ ಮಾಡಿದ್ರು. ನಮ್ಮ ಕೆಲಸ ಏನಂದ್ರೆ ಅವ್ರದ್ದೇನು ಆಸಕ್ತಿ ಐತೆ ಅದು ನಾವು ಕಲಿಯೋದು ಅಷ್ಟೇ, ಹಿಂಗೆ ಮಾಡ್ಕೊಂಡು ಇದೆಲ್ಲ ನಾವು ಬಂದು ಯಾವಾಗ ಒಂದು ರಾಜಕೀಯ ಹಿನ್ನೆಲೆ ಆಯಿತು. ಆಮೇಲೆ ನನ್ನ ಮಕ್ಕಳು ಎಲ್ಲರೂ, ನನ್ನ ಮಗ ಲಂಡನ್ ಕಲಿಯಕ್ಕೆ ಹೋದ, ನನ್ನ 2 ಹೆಣ್ಣು ಲಗ್ನ ಮಾಡ್ಕೊಂಡು ಹೋದ್ರು. ನಾನು ಒಬ್ಬಟ್ಟಿಗಿರೋದು ಏನು ಅರ್ತಿಲ್ಲ ಅಂತೇಳಿ ನಾನು ಹೊಳ್ಳಿ ನಮ್ಮ ಬೆಟಗೇರಿಗೆ ಬಂದೆ. ಈ ಬೆಟಗೇರಿಗೆ ಬಂದ ನಂತರ ನಾವು ಇಂಥದ್ದೇ ಕೆಲಸ ಮಾಡ್ತಾಯಿದ್ವಿ. ಗ್ರಾಮಾಭಿವೃದ್ಧಿ ಸಂಘ ಆಯಿತು, ಸತ್ಸಂಗ ಆಯಿತು. ಇವರು APMC ಚೇರ್ಮನ್ ಇರ್ತಿದ್ರು. APMC ಚೇರ್ಮನ್ ಆಗಿದ್ದಾಗ ಶೋಷಣೆ ಮುಕ್ತ ಮಾರಾಟ ವ್ಯವಸ್ಥೆ ಇಂಥದ್ದು ಯೋಜನೆಗಳಾದವು. ಕೆಲವು ಮಂದಿ ನಮ್ಮ ಮರಮಗೌಡರು ಗೊತ್ತದ, ಭಾಳ ಮಂದಿ ದಲಾಲರು ಸಿಟಿಲಿರೋ ಒಂದೂ ಕೆಲಸ ಮಾಡಿದ್ವಿ. ಹಮಾಲರ ಪಕ್ಷಪಾತಿ ಆಗಿ, ಚಕಡಿಯವ್ರ ಪಕ್ಷಪಾತಿ ಆಗಿ, ಇಂಥವು ಇವರು ಹೋರಾಟಿದ್ದು, ವಿಚಿತ್ರ ಹೋರಾಟಗಳಿತ್ತು. ಹೀಗಾಗಿ ಅವರೆಲ್ಲ ಹೋರಾಟದೊಳಗೆ ನಾನಂತೂ ರಿಟೈರ್ ಆಗಿದ್ದೆ 2006ಕ್ಕೆ. ರಿಟೈರ್ ಆದ ನಂತರ ನನಗೆ ಮಾಸ್ತರ್ಗಿದ್ದಾಗ ಸ್ವಲ್ಪ ಹಿಂದೆ ಇರ್ತಿದ್ದೆ, ಈಗೇನಿದ್ದಿಲ್ಲ. ಅವ್ರು ಕೂಡ ಜೊತೆಯಾಗಿದ್ದೆ, ಜೊತೆಯಾಡಿ ನಾವು ಕಷ್ಟ ಸುಖ ಅನುಭವಿಸಿ ಇದು ಪುಸ್ತಕದೊಳಗೆ ಪ್ರತಿಫಲನಗೊಳ್ಳಲಿಕ್ಕೆ ಏನು ಬರೀಬೇಕು ಅದನ್ನು ಬರೆದಿತ್ತು. ಎರಡನೇದು ಏನು ಮಾಡೀನಿ ನಾನು ಅಂತ ಹೇಳಿದ್ರೆ, ಇದರ 4 ಭಾಗಗಳು. ಒಂದು ಭಾಗ ನಾನು ಬರೆದಂಥ ಅವರ ಬದುಕು, ಅವರ ಬದ್ಧತೆ, ಅವರ ನಿಲುವು, ಅವ್ರ ಸ್ವಭಾವ ಎಲ್ಲ ಚಲೋನದಾವ ಅಂತ ಏನು ಹೇಳಂಗಿಲ್ಲ. ಪಾಪ ಹುಚ್ಚದ ನೀವು ಅಂತ ಹೇಳಿದ್ರು ಇಲ್ಲ, ಕವಿ ಹಾಕ್ಯಾನಂದ್ರೆ ನಾವು ಬರೋಬ್ಬರಿ ನಾನು ಅಂತೀವ್ರು. ನಾವು ಹುಚ್ಚಂದ್ರೆ ಅವಾಗ ಯಾಕೆ ಕೇಳಂಗಿದ್ದಿದ್ರು. ಅವ್ರ ಸ್ವಭಾವ ಅಂಥದ್ದು ಸಹಿತ ಬಂದೈತಿ. ಅವ್ರು ಕೆಲಸ ಮಾಡಿದ್ರೆ ನಾನು ಎಲ್ಲೂ ಹೆಚ್ಚು ಬರೋದಿಲ್ಲ. ಅವರು ಎಷ್ಟು ವಸತಿ ಯೋಜನೆಗಳನ್ನು ಮಾಡ್ಯಾರ ಬರೀ ಲಿಸ್ಟ್ ಮಾಡೀನಿ ಅಷ್ಟೇ. ಯಾಕಂದರೆ ವ್ಯಕ್ತಿಯ ಕೆಲಸಗಳಿಂದ ವ್ಯಕ್ತಿಯ ಗೌರವ ಹೆಚ್ಚಾಗ್ತದೋ ಇಲ್ಲಂತ ಹೇಳಿದ್ರೆ, ಆದರೆ ವ್ಯಕ್ತಿಯ ಗುಣದಿಂದ ಅವನ ವ್ಯಕ್ತಿತ್ವಕ್ಕೆ ಮೇಲೆ ಬರ್ತದೆ. ಆ ಗುಣಗಳನ್ನು ನಾನು ಇದರಲ್ಲಿ ಬಿಟ್ಟಿಲ್ಲ. ಹೇಳಿ ಅಣ್ತಮ್ಮರು ಹೆಂಗಿರ್ಬೇಕು, ಸೋದರರು ಹೆಂಗಿರ್ಬೇಕು, ಗೆಳೆಯರು ಹೆಂಗಿರ್ಬೇಕು, ಆಮೇಲೆ ಬಡವರು ಕೂಡ ಒಬ್ಬ ರಾಜಕಾರಣಿ ಸಂಬಂಧ ಹೆಂಗೆ ಇಟ್ಕೋಬೇಕು, ಇಂಥ ಒಬ್ಬರಿಗೆ. ಅದಾದಮೇಲೆ 2ನೇ ಭಾಗದಾಗ ಏನು ಮಾಡೀನಿ ಅಂದರೆ, ಈ ರಾಜ್ಯದಲ್ಲಿ ಅವ್ರಿಗೆ ಬೇಕಾದವ್ರು, ಇಡೀ ದೇಶದಲ್ಲಿನೂ ಸೆಂಟ್ರಲ್ನಲ್ಲಿ ಇದ್ದವರು 1-2 ಲೇಖನ ನಾವು, ಮಣಿಶಂಕರಯ್ಯರವರು ಅಥವಾ ಮ್ಯಾಥ್ಯೂಸ್ ಇಂಥವ್ರು. ಆಮೇಲೆ ರಾಜ್ಯ ಮಟ್ಟದಾಗಿದ್ದಂಥ IAS ಆಫೀಸರ್ಸು, ಸೀನಿಯರ್ ಆಫೀಸರ್ಸು, ಅವರು ಕೆಲವು ಲೇಖನ. ಇಷ್ಟಾಗಿ ಬರೀ ಅವ್ರದ್ದೇ ಬರ್ತೀನಿ ಅಂತ ತಿಳ್ಕೊಬೇಡ್ರಿ. ನಮ್ಮವರು ಕೇವಲ ಅವ್ರಿಗೆ ಆತ್ಮೀಯರಾದಂಥ ಗೆಳೆಯರು, ಅವ್ರನ್ನ ಬೆಳೆಸುವಲ್ಲಿ ಕೆಲಸ ಮಾಡಿದವರು, ಅವ್ರಿಗೆ ಒಂದು 30-40 ಮಂದಿ ಲೇಖನ. ಆಮೇಲೆ ಇವರು ಸದನದಲ್ಲಿ 4 ಅವಧಿ ಇದ್ರಲ್ಲ, ಅದು ಕಾಲ ಟೆನ್ಷನ್ ಇರಲಿ, ಅದು ಶೂನ್ಯ ವೇಳೆಯ ಪ್ರಸ್ತಾಪ ಇರಲಿ, ಬಜೆಟ್ ಮ್ಯಾಗನ ಮಾತಾಡಲಿ, ಅವೆಲ್ಲ ಮಾತುಗಳನ್ನು ಸಂಗ್ರಹ ಮಾಡಿ ಭಾಳ ಯೋಗ್ಯನ ನಾವು ಅವ್ರನ್ನ ಒಂದು ಭಾಗ ಆಗ್ತದೆ. 4ನೇ ಭಾಗದಾಗ ಅವರ ಅಪರೂಪದ ಫೋಟೋಗಳನ್ನ, ಇದೆಲ್ಲ ನಾನು ಮಾಡೀನಿ ಅಂತ ಹೇಳಿದ್ರು ನನ್ನಂಥ ದಡ್ಡ ಯಾರೂ ಇಲ್ಲ. ಅದ್ರಾಗ
90% ಶ್ರೇಯಸ್ಸು ಶಿವಾನಂದ ಪಟ್ಟಣ ಶೆಟ್ಟಿಯವ್ರಿಗೆ ಹೋಗ್ತದೆ. ಅದು ಮುಖಪುಟ ವಿನ್ಯಾಸ ಇರಲಿ, ಪುಟ ವಿನ್ಯಾಸ ಇರಲಿ, ಪುಸ್ತಕದ ಆಕಾರ ಇರಲಿ, ಯಾವುದು ಹೆಂಗೆ ಡಿಸ್ಪ್ಲೇ ಬಹಳ ಮುತುವರ್ಜಿ ವಹಿಸಿ ಅವರ ಆಸಕ್ತಿಯ ಫಲವಾಗಿ ಈ ಪುಸ್ತಕ ಬಹಳ ಸುಂದರವಾಗಿ, ಆಕರ್ಷಕವಾಗಿ ಮತ್ತು ಜನರ ಮನ ಮುಟ್ಟುವಂತ ಬಂದೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ಇದು ಪುಸ್ತಕ ಬಿಡುಗಡೆ ಆದ ನಂತರ ನೋಡಿ ಇದರೊಳಗೆ ಏನಾದರೂ ನಿಮಗೆ ದೋಷ ಅನಿಸಿದರೆ ನನಗಾಗಲಿ ಸೋದರರಂತೆ ಇರುವಂಥ ಶಿವಾನಂದವ್ರಿಗಾಗಲಿ ನೀವು ತಿಳಿಸಿದ್ರೆ ನಾವು ಮತ್ತೊಮ್ಮೆ ಅವಕಾಶ ತಿಳ್ಕೊತೀವಿ. ಏನು ಸರ್? ಹೌದು ಶೇಷಾಂಕ್ ಬರ್ತದೆ. ನೀವು ಯಾರಿಗಾದ್ರೂ ವಿಶೇಷ ಆಸಕ್ತಿ ಇದ್ದರೆ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ರಿ ಅಂತ ಹೇಳಿ ನಮ್ಗೆ ಏನಾರು ಹೇಳಿದರೆ ನಿಮ್ಮ ಜೊತೆ ಕೊಟ್ಟು ನಾನು ತಾಸುಗಟ್ಟಲೆ ಹರಟೆ ಹೊಡೆಯೋಕೆ ತಯಾರಿದ್ದೀನಿ. ಇಷ್ಟು ಹೇಳಿ ಪುಸ್ತಕದ ಎಲ್ಲನೂ ನಾನು ಈಗ ಹೇಳಿಬಿಟ್ರೆ ಪುಸ್ತಕದ ಬಗ್ಗೆ ಕುತೂಹಲ ಓದಿತ್ತು. ಇದು ಓದು ಶರಣ್ ಹೊತ್ಕೊಂಡಾಗ ನಮ್ಮ ಕಲ್ಪನೆ ಇರೋದು ಬಹಳ ಚೆಂದ ಇರ್ತಾರೆ. ಹಂಗೆ ಇರಲಿ. ಆ ಶರಣ್ ತೆಗೆದಾಗ 4ನೇ ತಾರೀಕು ನೋಡೋಣ. ನಮಸ್ಕಾರ.